ಶ್ರುತಿ ಅವರೇ ಎಗ್ ರೈಸ್ ರೆಡಿ ಆಯಿತು. ಬಿಸಿ ಬಿಸಿ ಪ್ಲೇಟಲ್ಲಿ ಹಾಕ್ತಾ ಇದ್ದಾರೆ. ಈಗ ಬಾರಿಸೋ ಸಮಯ ಶುರುವಾಗಿದೆ. ಟೇಸ್ಟ್ ನೋಡಿ ತಾವು ಹೇಳಿ. ಈಗ ಸಿಂಪಲ್ ಅನಿಸ್ತಾ ಹೇಗೆ ಅನಿಸ್ತು ನಿಮಗೆ? ಸಿಂಪಲ್ ಆಗಿದೆ, ಈಸಿ ಆಗಿದೆ, ಬೇಗ ಮಾಡ್ಕೋಬಹುದು. ಒಂದು ಎಗ್ ಬುರ್ಜಿ ಮಾಡ್ತಾ ಇದ್ದೀವಿ. ಏನು ಶ್ರುತಿ ಅವರೇ? ಶ್ರುತಿ ಅವರು ಟೊಮೊಟೊ ಕಟ್ ಮಾಡ್ತಾ ಇದ್ದಾರೆ. ಪುಷ್ಪ ಅವರು ಬೆಳ್ಳುಳ್ಳಿ ಉಳಿತಾ ಇದ್ದಾರೆ. ನಮ್ದು ಯಾವತ್ತಿದ್ರೂ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಇಲ್ಲಿ ಒಬ್ಬರು ಈರುಳ್ಳಿ ಕೊಟ್ಟಿದ್ದೀವಿ. ಅವ್ರು ಏನೋ ಕೆಲಸ ಮಾಡ್ತಾ ಇಲ್ಲ, ಏನಿಲ್ಲ, ಬರೀ ಖಾಲಿ ಕೂತಿದ್ದಾರೆ. ಈಗ ಅಡಿಗೆ ಮಾಡ್ಸೋಣ, ಏನಂತೀರಾ ಸ್ನೇಹಿತರೆ? ಪ್ರತಿಯೊಬ್ಬ ಹೆಣ್ಮಕ್ಳು ಸ್ಟವ್ ಮುಂದೆ ನಿಂತಿರುವಾಗ ಲವ್ ಇಂದ ಕುಕ್ ಮಾಡ್ಬೇಕು. ಸುಮಾರಾಗಿರೋ ಅಡಿಗೆನೂ ಸೂಪರ್ ಆಗಿರುತ್ತೆ. ನಿಜ ತಾನೇ? ಒಂದ್ 2 ಸ್ಪೂನ್ ಎಣ್ಣೆ ಬಿಡ್ತಾ ಇದೀವಿ. ಜೀರಿಗೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಒಂದು 3 ಟೊಮೊಟೊ, ಕೊತ್ತಂಬರಿ, ಪುದೀನ ಸೊಪ್ಪು ಹಾಕ್ತಾ ಇದೀವಿ. ಅವರು ಮೊಟ್ಟೆ ಬಿಡ್ತಾ ಇದ್ದಾರೆ, ಒಂದರಿಂದ ಒಂದು ಇದ್ದಾರೆ. ಸ್ವಲ್ಪ ಅರಿಶಿನ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಈಗ ಅಚ್ಚ ಖಾರದ ಪುಡಿ. ಎಗ್ ಬುರ್ಜಿ ರೆಡಿ ಆಗಿದೆ. ಹಾಗೆ ತಿನ್ಬೋದು ಚಪಾತಿಗೆ, ಅಥವಾ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿನ್ಬೋದು. ಓಕೆ, ಟೇಸ್ಟ್ ಮಾಡೋಣ. ಇರಿ, ಟೇಸ್ಟ್ ಮಾಡಿ ನಾವು ಹೇಳಿ ಹೇಗಿದೆ ಅಂದ್ಬಿಟ್ಟು. ಎಗ್ ರೈಸ್ ರೆಡಿ ಆಯಿತು. ಎಗ್ ರೈಸ್ ಮಾಡಿದ್ದೀವಿ. ಶ್ರುತಿಯವ್ರು ತಿಂದು ಆಗಲೇ ಹೇಳಿದ್ರು. ಇನ್ನೂ 2 ಫ್ಯಾನ್ಸ್ ಇದ್ದಾರೆ. ಪುಷ್ಪರಾಜ್. ಹೇಳಮ್ಮ, ಏನು ಪುಷ್ಪರಾಜ್?